ಶಿವಗಾಮಿ, ಶಿವಗಾಮಿ, ಸ್ವಲ್ಪ ನೀರು ಹಾಕು. ಕೈ ಕೆಳಗಿಡಿ. ಏನ್ ಇಷ್ಟು ಬೇಗ ಊಟ ಆಗೋಯ್ತಾ? ನಿನ್ಗ್ಯಾಕದೆಲ್ಲ? ಅದ್ ಸರಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಕಣ್ ಸರಿಯಾಗಿದೆ ತಾನೆ ನಿಮ್ಗೆ? ಕಾಣಿಸ್ತಿಲ್ವಾ ಗಿಡಕ್ ನೀರ್ ಹಾಕ್ತಿರೋದು? ಮಾಡೋದ್ ಮನೆ ಕೆಲ್ಸ. ಈ ಗತ್ತಿಗೇನ್ ಕಮ್ಮಿ ಇಲ್ಲಲ್ಲ ನಿನ್ಗೆ? ಚಿನ್ನನ ಬೆಂಕಿಲ್ ಹಾಕ್ಸುಟ್ರು ಅದು ಚಿನ್ನದ ಹಾಗೆ ಇರುತ್ತೆ. ಸರಿ ಸರಿ, ಅದೇನಾದ್ರೂ ಮಾಡ್ಕೊ. ನೀನು ಮೊದ್ಲು ನೀನ್ ಇಲ್ಲಿಂದ ಈಗ್ಲೇ ಮನೆಗ್ ಹೊರಡು. ಮನೆಗ್ ಹೊರಡ್ಬೇಕಾ? ಯಾಕೆ? ಅಕ್ಕ ಹೇಳಿದ್ರು ನಿನ್ ಮುಖ ನೋಡಕ್ ಇಷ್ಟ ಇಲ್ವಂತೆ ಅವ್ರಿಗೆ. ನಾನ್ ದಿನ ಅವಳ ಮುಖ ನೋಡ್ಕೊಂಡ್ ಸಹಿಸ್ಕೊಂಡಿರಲ್ವಾ? ನೋಡು, ಅಗ್ರಿಮೆಂಟ್ ಅಲ್ಲಿ ಇರೋದು ನಾವ್ ಹೇಳ್ದಂಗೆ ನೀನ್ ಕೇಳೋದಿಕ್ಕೆ. ನೀನ್ ಹೇಳ್ದಂಗಲ್ಲ. ಫಸ್ಟ್ ಇಲ್ಲಿಂದ ಹೋಗು ಅಂತ ಹೇಳ್ತಿದೀವಿ ತಾನೆ. ಹೋಗ್ತಾ ಇರೋ ಅಷ್ಟೇ. ಇಲ್ಲಿರಕ್ ನನ್ಗೆ ಏನ್ ಇಷ್ಟ ಇಲ್ಲ. ಕೆಲ್ಸ ಮುಗಿಸ್ಬಿಟ್ಟು ಹೋಗ್ತಾ ಇರ್ತೀನಿ. ನೀನ್ ಕೆಲ್ಸ ಏನು ಮಾಡೋದ್ ಬೇಡ, ಹೋಗು ಅಂತ ಹೇಳ್ತಾ ಇಲ್ವಾ? ಹೌದಾ, ಸರಿ. ಹಾಗಿದ್ರೆ ಹೋಗ್ಬಿಟ್ಟು ನನ್ ಮೊಬೈಲ್ ತಗೊಂಡ್. ಬೇಡ ಬೇಡ ಇರು, ನಾನೇ ತಂದ್ಕೊಡ್ತೀನಿ. ತಗೋ, ಹೊರಡು. ಇಟ್ಕೊಳ್ಳಿ. ಹ್ಮ್ ನೀರ್ ಹಾಕಿ. ನಾನ್ ಯಾಕೆ ನೀರ್ ಹಾಕ್ತಿದ್ದೀನಿ? ಹಲೋ, ಹೇಳಿ ಲಾಯರ್ ಸಾಹೇಬ್ರೆ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿರೋದು, ಬೇಜಾರಲ್ಲಿರೋದು ನಿಮ್ ಕೈಲಿದೆ ಅಂತ ಗೊತ್ತಿದೆ ತಾನೆ? ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ಕಾಲ್ ಮಾಡಿದೆ ಮೇಡಮ್. ಏನ್ ವಿಷಯ ಹೇಳಿ. ರಾವಣ್ ಅವರ ಕೇಸು ನಾಳೆ ವಿಚಾರಣೆಗೆ ಬರಬೇಕಾಗಿತ್ತು. ಬಂದಿದ್ರೆ ಹೈಕೋರ್ಟ್ ಜಡ್ಜ್ಮೆಂಟ್ ಸರಿಯಾಗಿದೆ ಅಂತ ಸುಪ್ರೀಂ ಕೋರ್ಟ್ ಅವರು ಕನ್ಫರ್ಮ್ ಮಾಡ್ತಿದ್ರು. ಆದ್ರೆ ಒಂದು ಮುಖ್ಯವಾದ ಸಾಕ್ಷಿ ಸತ್ತೋಗಿದೆ. ಹಾಗಾಗಿ 2 ತಿಂಗಳು ವಾಯ್ದೆ ಸಿಕ್ಕಿದೆ. ಸದ್ಯಕ್ಕೆ ವಿಚಾರಣೆ ಮುಂದಕ್ಕೆ ಹಾಕಿದೆ. ಒಳ್ಳೇದೇ ಆಯ್ತು. ದೇವ್ರಿದಾನೆ ಅಂತ ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ. ದೇವ್ರಿದಾನೆ ಅನ್ನೋದಕ್ಕಿಂತ ದೇವ್ರ ತರ ನೀವಿದ್ದೀರಾ ಅಂತ ಹೇಳ್ಬೇಕು ಮೇಡಮ್. ಆ ಸಾಕ್ಷಿ ಹೇಗ್ ಸತ್ತ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ಲ. ಮುಂದಿನ ವಾರ ನನ್ನ ಮಗನ್ನ ಬಳ್ಳಾರಿ ಜೈಲಲ್ಲಿ ನೋಡ್ಬೇಕು. ಎಂಟ್ರಿ ಹಾಕ್ಸಿ. ಆಯ್ತು ಮೇಡಮ್, ಯಾವ ಡೇಟು ಅಂತ ಹೇಳಿ, ನಾನು ಮುಂದಿನ ವ್ಯವಸ್ಥೆ ಮಾಡ್ತೀನಿ. ನಾನೇನಾದ್ರೂ ಮಾಡಿ ಅವನ್ನ ಹೊರಗಡೆ ತರ್ತೀನಿ ಅಂತ ನನ್ನ ಮಗನಿಗೆ ನಂಬಿಕೆ ಇದೆ. ತಡ ಮಾಡ್ದೆ ಆದಷ್ಟು ಬೇಗ ಈ ಕೆಲಸ ಆಗ್ಬೇಕು ಅಷ್ಟೇ. ನಮ್ ಕಡೆಯಿಂದ ನಿಮ್ಗೆ ಖಂಡಿತ ಸಹಾಯ ಇರುತ್ತೆ ಮೇಡಮ್. ಸರಿ, ನಾನ್ ಡೇಟ್ ಹೇಳ್ತೀನಿ, ನೀವು ಎಂಟ್ರಿ ಹಾಕ್ಸಿ. ನನ್ನ ಮುದ್ದಾದ ಹೆಂಡತಿಗೆ ಟಾರ್ಚರ್ ಕೊಡ್ತೀಯಾ? ಅವಳ ನಡತೆಗೆ ಕಳಂಕ ತರ್ತೀಯಾ? ಅವಮಾನ ಮಾಡ್ತೀಯಾ? ನಾನು ಆಚೆ ಬಂದಾಯ್ತು. ಇನ್ನು ಮುಂದೆ ನೀನು ಕಾದಿದೆ ಕಣೆ. ನಾನು ಕಾಲಲ್ಲಿದ್ದೀನಿ ಅಂತ ಗೊತ್ತಾದ ಮೇಲೂ ಅಷ್ಟೆಲ್ಲ ಮಾತಾಡ್ತೀಯಾ? ಯಾರಿದು? ಅನ್ನೋನ್ ಪರ್ಸನ್ ಮೆಸೇಜ್ ಮಾಡ್ತಿದ್ದಾರೆ. ಅಯ್ಯೋ, ಇಂಥದ್ದು 1000 ಜನ ಮೆಸೇಜ್ ಮಾಡ್ತಾರೆ. ತಪ್ಪು ತಿಳ್ಕೊಬೇಡಿ,
ಆಸ್ಟ್ರೇಲಿಯಾದಲ್ಲಿ ಒಬ್ಬರು ಟೆನ್ನಿಸ್ ಪ್ಲೇಯರ್ ಇದ್ದಾರೆ. ನನ್ನ ಫೇವ್ರೆಟ್ ಪ್ಲೇಯರ್. ನಿಮ್ಮ ಪ್ರೊಫೈಲ್ ನೋಡಿದಾಗ ಅವರೇ ನೆನಪಾಗಿದ್ದು. ಮತ್ತೆ ಮೆಸೇಜ್ ಮಾಡ್ತಿದಾರಲ್ಲ, ಯಾರಿರ್ಬೋದು? ತಪ್ಪು ತಿಳ್ಕೊಬೇಡಿ, ಆಸ್ಟ್ರೇಲಿಯಾದಲ್ಲಿ ಒಬ್ಬರು ಟೆನ್ನಿಸ್ ಪ್ಲೇಯರ್ ಇದ್ದಾರೆ. ನನ್ನ ಫೇವ್ರೆಟ್ ಪ್ಲೇಯರ್. ನಿಮ್ಮ ಪ್ರೊಫೈಲ್ ನೋಡಿದಾಗ ಅವ್ರು ನೆನಪಾದ್ರು. ಯಾರಿರಬಹುದು? ಅದಕ್ಕೆ ಹಾಯ್ ಅಂತ ಮೆಸೇಜ್ ಮಾಡಿದ್ದೀನಿ. ತಪ್ಪು ತಿಳ್ಕೊಬೇಡಿ. ಐ ಆಮ್ ಮ್ಯಾರಿಡ್, ವರ್ಕಿಂಗ್ ಪ್ರೊಫೆಷ್ನಲ್. ಸಾಧ್ಯ ಆದರೆ ರಿಪ್ಲೈ ಮಾಡಿ. ಯಾರಿರಬಹುದು? Who are you? ಅಲ್ಲ, ಪ್ರೊಫೈಲ್ ನೋಡಿದ್ರೆ ರಾಬರ್ಟ್ ಅಂತ ಇದೆ. ರಾಬರ್ಟ್ ಅನ್ನೋ ಹೆಸರುನವ್ರು ಯಾರು ಫ್ರೆಂಡ್ ಇಲ್ವಲ್ಲ, ಯಾರು ಪರಿಚಯನೂ ಇಲ್ಲ. ಯಾರಾದ್ರೂ ನನ್ನ ಹಳೆ ಫ್ರೆಂಡ್ಸ್ ಏನಾದರೂ ಆಟ ಆಡಿಸ್ತಿರ್ಬೋದಾ? ರಾಬರ್ಟ್ ಅನ್ನೋ ಹೆಸರಿನಲ್ಲಿ ಯಾರೂ ಇಲ್ವಲ್ಲ. ನನಗೆ ಹಲವು ವ್ಯಕ್ತಿತ್ವ ಇದೆ. ಬಿಸ್ನೆಸ್ ಮ್ಯಾನ್, ಸಮಾಜ ಸೇವಕ, ಚೆಸ್ ಪ್ಲೇಯರ್ ಆ್ಯಂಡ್ ಹಾಗೆ ಬಡ ಮಕ್ಕಳಿಗೆ ಓದೋಕ್ಕೆ ಸಹಾಯ ಮಾಡ್ತೀನಿ. ಅಲ್ಲ, ಇವ್ರ ಪ್ರೊಫೆಷನ್ ಎಲ್ಲ ನನಗೆ ಯಾಕೆ ಹೇಳ್ತಿದ್ದಾರೆ? ಇದಕ್ಕೆ ರಿಪ್ಲೈ ಮಾಡೋದಾ ಬೇಡವಾ? ಆನ್ಲೈನಲ್ಲಿ ಬರೀ ತರಲೆಗಳೇ ಇರ್ತಾರೆ. ಸುಮ್ಮನೆ ಈ ಬೇಡದೇ ಇರೋ ತಲೆನೋವು ನನಗೆ ಯಾಕೆ? ರಿಪ್ಲೈ ಮಾಡಬೇಕಾ ಬೇಡವಾ ಅಂತ ಗೊಂದಲ ಆಗ್ತಿದೆಯಾ? ಆನ್ಲೈನಲ್ಲಿ ಬರೀ ತರಲೆಗಳೇ ಇರ್ತಾರೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಎಲ್ಲರೂ ಹಾಗಿರೋದಿಲ್ಲ. ಅಲ್ಲ, ನಾನು ಏನು ಅಂದ್ಕೊಂಡ್ನೋ ಅದನ್ನೇ ಮೆಸೇಜ್ ಮಾಡ್ತಿದ್ದಾರಲ್ಲ ಇವರು. ಇದು ಹೇಗೆ ಸಾಧ್ಯ? ಮೆಸೇಜಿಗೆ ರಿಪ್ಲೈ ಮಾಡ್ಲಾ ಬೇಡವಾ? ಏನು ಮಾಡಲಿ?